डीके आप्तरिगे बिग शॉक पवर फाइट कहानी में ट्विस्ट डीके आप्तरिगे बिग शॉक इदु ಮತ್ತೆ ಪವರ್ ಫೈಟ್ ಕಹಾನಿಯಲ್ಲಿ ಟ್ವಿಸ್ಟ್ ಇದು ನಾಯಕತ್ವ ಬದಲಾವಣೆ ಬಗ್ಗೆ ಧ್ವನಿ ಎತ್ತಿದ ನಾಯಕರಿಗೆ ವಾರ್ನಿಂಗ್ ಬಜೆಟ್ ಅಧಿವೇಶನದವರೆಗೂ ಮಾತನಾಡದಂತೆ ಖಡಕ್ ಎಚ್ಚರಿಕೆ ಅಧಿಕಾರ ಹಂಚಿಕೆ ಬಗ್ಗೆ ಪ್ರಶ್ನೆ ಮಾಡದಂತೆ ಡಿಕೆಶಿ ಆಪ್ತರಿಗೆ ಸೂಚನೆ ನೀಡಲಾಗಿದೆ ಡಿಸಿಎಂ ಡಿಕೆ ಆಪ್ತರಿಗೆ ಬಹಿರಂಗವಾಗಿ ಮಾತನಾಡದಂತೆ ಖಡಕ್ ಸೂಚನೆ ಸಿಕ್ಕಿದೆಯಂತೆ ಡಿನ್ನರ್ ಮೀಟಿಂಗ್ ಮಾಡಿ ದೆಹಲಿ ಯಾತ್ರೆಗೆ ರೆಡಿಯಾಗಿದ್ದಂತಹ ಶಾಸಕರಿಗೆ ಶಾಕ್ ಸೈಲೆಂಟ್ ಆಗದ ಶಾಸಕರಿಗೆ ಈ ಭಾರಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ಯಾರು ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇನ್ನೇನು ಬಜೆಟ್ ಅಧಿವೇಶನ ಹತ್ರ ಇದೆ ಈ ಹೊತ್ತಿನಲ್ಲಿ ಡಿಕೆ ಆಪ್ತರಿಗೆ ಶಾಕ್ ಸಿಕ್ಕಿದೆ ಪವರ್ ಫೈಟ್ ಮುಂದುವರಿತಾನೆ ಇದೆ ಕಹಾನಿ ಮೇ ಟ್ವಿಸ್ಟ್ ಅನ್ನುವಂತೆ ಈಗ ನಾಯಕತ್ವ ಬದಲಾವಣೆಯ ಬಗ್ಗೆ ಯಾರೂ ಕೂಡ ಮಾತನಾಡಬಾರದು ಧ್ವನಿ ಎತ್ತಬಾರದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ಪ್ರಶ್ನೆ ಮಾಡದಂತೆ ಡಿಕೆಶಿ ಆಪ್ತರಿಗೆ ಸೂಚನೆಯನ್ನು ನೀಡಲಾಗಿರುವಂತದ್ದು ಡಿಸಿಎಂ ಡಿಕೆ ಆಪ್ತರಿಗೆ ಬಹಿರಂಗವಾಗಿ ಮಾತನಾಡಬಾರದು ಅಂತ ಖಡಕ್ ಸೂಚನೆ ಬಂದಿದೆ ನಿನ್ನೆ ಡಿನ್ನರ್ ಮೀಟಿಂಗ್ ಮಾಡಿ ದೆಹಲಿ ಯಾತ್ರೆಗೆ ರೆಡಿ ಆಗಿದ್ದಂತಹ ಶಾಸಕರಿಗೆ ಈಗ ಶಾಕ್ ಸೈಲೆಂಟ್ ಆಗದ ಶಾಸಕರಿಗೆ ಭಾರಿ ಖಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಯಾರು ಎಲ್ಲಿಂದ ಬಂತು ಈ ಸೂಚನೆ ಯಾಕೆ ಹೀಗೆ ಹೇಳಿದ್ರು ಈ ಎಲ್ಲ ವರದಿಯನ್ನ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಡಿಕೆ ಆಪ್ತರಿಗೆ ಶಾಕ್ ಇದು ಪವರ್ ಫೈಟ್ ಕಹಾನಿಯ ಮಧ್ಯೆ ಟ್ವಿಸ್ಟ್ ಯಾವ ಕಾರಣಕ್ಕೂ ಧ್ವನಿ ಎತ್ತಬಾರದು ಯಾವ ಕಾರಣಕ್ಕೂ ಬೇರೆ ಮಾತುಗಳನ್ನ ಆಡಬಾರದು ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನ ಕೊಡಬಾರದು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಖಡಕ್ ಸೂಚನೆಯನ್ನ ಡಿಕೆಶಿ ಬಣಕ್ಕೆ ಕೊಟ್ಟಿದ್ಯಾರು ಡಿಕೆ ಆಪ್ತರು ಯಾವುದೇ ತಗಾದೆಯನ್ನ ತೆಗೆಯುವಂತಿಲ್ಲ ಬಹಿರಂಗವಾಗಿ ಯಾವ ಹೇಳಿಕೆಗಳನ್ನು ಕೊಡುವಂತಿಲ್ಲ ಎಷ್ಟು ಹೇಳಿದ್ರೂ ಸೈಲೆಂಟ್ ಆಗದಂತಹ ಶಾಸಕರಿಗೆ ಈಗ ಭಾರಿ ಖಡಕ್ ಸೂಚನೆಯನ್ನ ಕೊಟ್ಟಿರುವಂಥದ್ದು ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇದು ಬಜೆಟ್ ಅಧಿವೇಶನ ಹತ್ರನೇ ಇದೆ ಈ ಬಜೆಟ್ ಅಧಿವೇಶನವನ್ನ ಇಷ್ಟು ಹತ್ರ ಇಟ್ಕೊಂಡು ಯಾರು ಕೂಡ ಧ್ವನಿ ಎತ್ತಬಾರದು ಮಾತನಾಡಬಾರದು ಅಂತ ಈಗ ನಾಯಕರಿಗೆ ವಾರ್ನಿಂಗ್ ಸಿಕ್ಕಿದೆಯಂತೆ ಇನ್ನು ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಪ್ರಶ್ನೆ ಮಾಡಂಗಿಲ್ಲ ಅಂತ ಡಿಕೆಶಿ ಆಪ್ತರಿಗೆ ಸೂಚನೆ ಬಂದಿದೆ ಡಿಕೆ ಆಪ್ತರಿಗೆ ಖಡಕ್ ಸೂಚನೆ ಕೊಟ್ಟಿದ್ಯಾರು ಗೊತ್ತಾ ರಾಹುಲ್ ಗಾಂಧಿನ ಸೋನಿಯಾ ಗಾಂಧಿನ ಕೇರಳ ಗೋಪಿನ ಸಿಎಂ ಸಿದ್ದರಾಮಯ್ಯನ ಅಲ್ಲ 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 ಮತ್ಯಾರು ಗೊತ್ತಾ ಅವರೇ ಡಿಸಿಎಂ ಡಿಕೆ ಶಿವಕುಮಾರ್ ಬಜೆಟ್ ಅಧಿವೇಶನ ಮುಗಿಯೋವರೆಗೂ ಮಾತನಾಡಬೇಡಿ ಅಧಿವೇಶನದ ವೇಳೆ ಮಾತನಾಡಿದ್ರೆ ವಿಪಕ್ಷಗಳಿಗೆ ಅಸ್ತ್ರ ಆಗತ್ತೆ ಅದಕ್ಕೆ ನೀವು ನಾಯಕತ್ವ ವಿಚಾರದ ಬಗ್ಗೆ ಹೇಳಿಕೆ ಕೊಡಬೇಡಿ ಪಕ್ಷದ ಹೈಕಮಾಂಡ್ ಕರೆದು ಮಾತನಾಡುವ ಭರವಸೆ ನೀಡಿದೆ ಬಹಿರಂಗವಾಗಿ ಮಾತನಾಡಿ ಅನಗತ್ಯವಾದ ವಿವಾದವನ್ನ ಸೃಷ್ಟಿಸಬೇಡಿ ಸದ್ಯಕ್ಕೆ ಸೈಲೆಂಟ್ ಆಗಿರಿ ಅಂತ ಆಪ್ತರಿಗೆ ಸೂಚನೆಯನ್ನ ನೀಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆ ಆಪ್ತರಿಗೆ ಈಗ ಖಡಕ್ ಸೂಚನೆ ಬಂದಿರುವಂತದ್ದು ಖಡಕ್ ಸೂಚನೆಯನ್ನ ಕೊಟ್ಟವರು ಬೇರೆ ಯಾರು ಅಲ್ಲ ಅದು ರಾಹುಲ್ ಗಾಂಧಿನೂ ಅಲ್ಲ ಸೋನಿಯಾ ಗಾಂಧಿನೂ ಅಲ್ಲ ಮತ್ಯಾರೂ ಅಲ್ಲ ಸಿದ್ದರಾಮಯ್ಯನವರೂ ಅಲ್ಲ ಹೇಗೆ ಸೂಚನೆಯನ್ನ ಕೊಟ್ಟಿದ್ದು ಅವರೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಜೆಟ್ ಅಧಿವೇಶನ ಹತ್ರ ಇದೆ ಮುಗಿಯೋ ತನಕ ಮಾತನಾಡಬೇಡಿ ಅಧಿವೇಶನದ ವೇಳೆ ಮಾತನಾಡಿದ್ರೆ ಅದು ವಿಪಕ್ಷಗಳಿಗೆ ಅಸ್ತ್ರವಾಗುತ್ತೆ ಅದಕ್ಕೆ ನೀವು ನಾಯಕತ್ವ ವಿಚಾರದ ಬಗ್ಗೆ ಹೇಳಿಕೆಗಳನ್ನ ಕೊಡಬೇಡಿ ಪಕ್ಷದ ಹೈಕಮಾಂಡ್ ಕರೆದು ಮಾತನಾಡತ್ತೆ ಅಂತ ಭರವಸೆಯನ್ನ ಕೊಟ್ಟಿದೆ ಮಾತನಾಡ್ತಾರೆ ಅವರು ಬಹಿರಂಗವಾಗಿ ಈ ತರದ ಹೇಳಿಕೆಗಳನ್ನ ಕೊಟ್ಟು ಅನಗತ್ಯವಾದ ವಿಚಾರಗಳನ್ನ ವಿವಾದಗಳನ್ನ ಸೃಷ್ಟಿ ಮಾಡಬೇಡಿ ಸೈಲೆಂಟ್ ಆಗಿರಿ ಅಂತ ಆಪ್ತರಿಗೆ ಸೂಚನೆಯನ್ನ ಕೊಟ್ಟರು ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನೇನು ಬಜೆಟ್ ಅಧಿವೇಶನ ಹತ್ರ ಇದೆ ಇಂತಹ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಅಸ್ತ್ರವಾಗತ್ತೆ ನೀವು ಹೇಳುವಂತಹ ಹೇಳಿಕೆಗಳು ವಿವಾದವನ್ನ ಸೃಷ್ಟಿ ಮಾಡುತ್ತೆ ಹಾಗಾಗಿ ಬಹಿರಂಗವಾಗಿ ಯಾವುದೇ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಡಿ ಸುಮ್ಮನಿರಿ ಸೈಲೆಂಟ್ ಆಗಿರ್ಬೇಕು ಅಂತ ಎಚ್ಚರಿಕೆಯನ್ನ ಕೊಟ್ಟರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡಿಕೆ ಆಪ್ತರು ಒಂದು ಕಡೆ ಕೊಡ್ತಿರುವಂತಹ ಹೇಳಿಕೆಗಳು ಏನಿದೆಯಲ್ಲ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗತ್ತೆ ಮತ್ತು ವಿಪಕ್ಷಗಳಿಗೆ ಅಸ್ತ್ರವಾಗತ್ತೆ ವಿಪಕ್ಷಗಳು ಕೂಡ ಟಾಂಗ್ ಕೊಡ್ತಾವೆ ಚಾಟಿ ಏಟು ಬೀಸ್ತವೆ ಆದ್ರೆ ಈ ಸಂದರ್ಭ ಇದೆಯಲ್ಲ ಇನ್ನೇನು ಬಜೆಟ್ ಅಧಿವೇಶನ ಹತ್ರ ಇದೆ ಇಂತಹ ಸಂದರ್ಭದಲ್ಲಿ ಓಪನ್ ಆಗಿ ಹಿಂಗೆ ಹೇಳಿಕೆ ಕೊಡೋದು ಮುಜುಗರವನ್ನ ಉಂಟು ಮಾಡುತ್ತೆ ಪಕ್ಷಕ್ಕೆ ಹಾನಿಯಾಗತ್ತೆ ಹಾಗಾಗಿ ವಿಪಕ್ಷಗಳಿಗೆ ಅಸ್ತ್ರವಾಗದಂತೆ ನೋಡಿಕೊಳ್ಳಿ ಬಹಿರಂಗವಾಗಿ ಮಾತನಾಡಿ ಅನಗತ್ಯವಾದ ವಿವಾದವನ್ನ ಸೃಷ್ಟಿ ಮಾಡಬೇಡಿ ಸೈಲೆಂಟ್ ಆಗಿರಿ ಅಂತ ಆಪ್ತರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್